ಇನ್ನು ಬಿಸಿಲಿನ ಧಗೆಗೆ ಬೆಳಗಾವಿ ಕುಂದಾನಗರಿ ಕುದಿತಾ ಇದೆ. ಬಿಸಿಲ ತಾಪದಿಂದ ಬಚಾವ್ಗೆ ಈಜುಕೊಳದತ್ತ ಜನ ಮುಖ ಮಾಡಿದ್ದಾರೆ. ಅಶೋಕ್ ನಗರದಲ್ಲಿರುವಂತಹ ಈಜುಕೊಳ ಫುಲ್ ಹೌಸ್. ಮಧ್ಯಾಹ್ನ 60ಕ್ಕೂ ಅಧಿಕ ಮಕ್ಕಳು ಬರ್ತಾರೆ, ಯುವಕರು ಈಜ್ತಾರೆ. ಬೇಸಿಗೆ ಕಾರಣ ಈಜುಕೊಳಕ್ಕೆ ನಿತ್ಯ ಸಾವಿರಾರು ಮಂದಿ ಬರ್ತಿದ್ದಾರೆ. ಪುಟಾಣಿ ಮಕ್ಕಳೊಂದಿಗೆ ಪೋಷಕರು ಕೂಡ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮಕ್ಕಳಿಂದ ತುಂಬಿ ತುಳುಕ್ತಾ ಇದೆ ನಗರದ ಈಜುಕೊಳಗಳು. ನಮ್ಮ ಪ್ರತಿನಿಧಿ ಸಹದೇವ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕುಂದಾನಗರಿ ಬೆಳಗಾವಿ ಕೂಡ ಬಿಸಿಲಿನಿಂದ ಕೊತ್ತ ಕುದಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಳೆದ ಒಂದು ವಾರದಿಂದ ಗರಿಷ್ಠ ತಾಪಮಾನ ಬೆಳಗಾವಿಯಲ್ಲೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜನ ಕೂಡ ಬಿಸಿಲಿನಿಂದ ಬಸವಳಿತಾ ಇರುವಂಥದ್ದು. ಬಹುಮುಖ್ಯವಾಗಿ ನಗರದಲ್ಲೂ ಕೂಡ ಹೆಚ್ಚಿನ ಗರಿಷ್ಠ ತಾಪಮಾನ ಏರಿಕೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿ ಸ್ವಿಮ್ಮಿಂಗ್ ಪೂಲ್ಗಳಿಗೂ ಇದೀಗ ಬೇಡಿಕೆ ಬಂದಿರುವಂಥದ್ದು. ಬಹುತೇಕ ಬೆಳಗಾವಿಯಲ್ಲಿರುವಂತಹ ಬಹುತೇಕ ಸ್ವಿಮ್ಮಿಂಗ್ ಪೂಲ್ಗಳು ಎಲ್ಲವೂ ಕೂಡ ಇದೀಗ ಹೌಸ್ಫುಲ್ ಆಗಿರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದು ಬೆಳಗಾವಿಯ ಮಹಾನಗರ ಪಾಲಿಕೆಯ ಒಳ ಬರುವಂಥ ಈಜುಕೊಳ. ಅಶೋಕ್ ನಗರದಲ್ಲಿರುವಂಥ ಈಜುಕೊಳಕ್ಕೂ ಕೂಡ ಈಗ ಭಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ, ಅದರಲ್ಲೂ ಮುಖ್ಯವಾಗಿ ಮಕ್ಕಳು ಮತ್ತು ಯುವಕರೇ ಈ ಒಂದು ಈಜುಕೊಳಕ್ಕೆ ಬರ್ತಾ ಇರುವಂಥದ್ದು ನೀವಾಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಸ್ವಿಮ್ಮಿಂಗ್ ಮಾಡುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಬೆಳಗಾವಿಯಲ್ಲೂ ಕೂಡ ಈಗ ಸದ್ಯ ಪ್ರತಿದಿನ ಗರಿಷ್ಠ ತಾಪಮಾನ 36ರಿಂದ 37 ಇದ್ರೆ ಕನಿಷ್ಠ ತಾಪಮಾನ 23-24 ಇರುವಂಥದ್ದು. ನಮ್ಮ ಜೊತೆಗೆ ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ಏನು ನೋಡ್ಕೊಳ್ತಾರೆ, ಸೊ ಅವರು ಕೋಚರ್ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ, ಅದರ ಜೊತೆಗೆ ಎಷ್ಟು ಗಂಟೆಗಳ ಕಾಲ ಇಲ್ಲಿ ಸ್ವಿಮ್ಮಿಂಗ್ ಮಾಡಿಸಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳ್ತೇನೆ. ಸರಿಗೆ ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ? ಬಿಸಿಲಿನ ಜಾಸ್ತಿ ಇದ್ದಿದ್ದಕ್ಕೆ 11ರಿಂದ 4 ಗಂಟೆ ತನಕ ಅಷ್ಟೇ ಒಂದು 50-60 ಜನ ಬರ್ತಾರ. ಲೇಡೀಸ್ ಬ್ಯಾಚು 3ರಿಂದ 4, ಆಮೇಲೆ 5ರಿಂದ 6 ಕೋಚಿಂಗ್ ಕ್ಯಾಂಪು ನಮ್ಮದು. ಬೆಳಿಗ್ಗೆ 6ರಿಂದ 6ರಿಂದ 9 ಗಂಟೆಯಿಂದ ಮತ್ತು ಕೋಚಿಂಗ್ ಕ್ಯಾಂಪು, 10ರಿಂದ ಮತ್ತು ಪಬ್ಲಿಕ್ ಬ್ಯಾಚು. ಈ ಮಧ್ಯಾಹ್ನ ಟೈಮ್ ಬಿಸಿಲು ಜಾಸ್ತಿ ಇದ್ದಾಗ ಜನ ಜಾಸ್ತಿ ಬರ್ತಾರೆ. ಬಿಸಿಲು ಜಾಸ್ತಿ ಇದ್ದಾಗ ಜನ ಜಾಸ್ತಿ ಬರುತ್ತಾರೆ. 60, 70, 80 ಜನ ಬರುತ್ತಾರೆ. ನಾವು ಅದ್ರ ಮೇಲೆ ಬಿಡೋಗಿಲ್ಲ. ಹೆಚ್ಚಂದರೆ ಇದು ಕೆಪಾಸಿಟಿ ಇದೆ 3, ಖರೆ ಅದು ನಾವು ಮೇಂಟೆನೆನ್ಸ್ ನೋಡಲಿಕ್ಕೆ ಜನನೂ ಬೇಕೆ, ಮತ್ತು ಪ್ರತಿಯೊಬ್ಬರು ಆ ಕಡೆ ಈ ಕಡೆ ಎಲ್ಲ ನೋಡಲಿಕ್ಕೆ ಅಂದರೆ ಇದು ಬೇಕು. ಏನು ಜಾಸ್ತಿ ಮಕ್ಕಳು ಬರ್ತಾ ಇದ್ದಾರಾ? ವಯಸ್ಸಾದವರು ಹೆಂಗೆ? ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ಲೇಡೀಸು ಎಂಜಾಯ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಟೈಮ್ 12ರಿಂದ 4 ಗಂಟೆ ತನಕ ಹೆಚ್ಚಿಗೆ ಇರ್ತಾರೆ, ಅಷ್ಟೇ ಒಂದು 50-60 ಜನ ಇರ್ತಾರೆ. ಸೊ ಇದಿಷ್ಟು ಸದ್ಯ ಈಗ ಬೆಳಗಾವಿಯಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಬಹು ಬೇಡಿಕೆ ಬಂದಿರುವಂಥದ್ದು. ಮಧ್ಯಾಹ್ನದ ಸಮಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ನತ್ತ ಯುವಕರು, ಅದರ ಜೊತೆಗೆ ಮಕ್ಕಳು ಮುಖ ಮಾಡ್ತಾ ಇರುವಂಥದ್ದು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಕ್ಕೆ ಇದೀಗ ಸ್ವಿಮ್ಮಿಂಗ್ ಪೂಲ್ ಮಾರು ಹೋಗಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.